ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ನಮ್ಮ ಮೈಥಾಲಜಿ ಮೀಟ್ಸ್ ಮೀ ಚಾನಲ್ಗೆ ಸ್ವಾಗತ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಒಂದು ಅರ್ಥ, ಒಂದು ಕತೆ, ಒಂದು ಭಾವನೆ, ಪೌರಾಣಿಕ ಗೂಢ ರಹಸ್ಯಗಳು ಇದೆ. ಬನ್ನಿ ತಿಳಿದುಕೊಳ್ಳೋಣ. ದೀಪಾವಳಿಯ ನಂತರದ ದಿನಗಳಲ್ಲಿ ಆಚರಿಸುವ ಒಂದು ಅತ್ಯಂತ ಮನಮುಟ್ಟುವ ಹಬ್ಬವೇ ಭಾಯಿ ದೂಜ್ ಅಥವಾ ಭಾಯಿ ದೂಜ್ ಎಂದು ಕರೆಯಲ್ಪಡುವುದು. ಇದು ಸಹೋದರ ಸಹೋದರಿಯರ ಬಾಂಧವ್ಯವನ್ನು ಪ್ರತಿಬಿಂಬಿಸುವ ಪವಿತ್ರ ಹಬ್ಬವಾಗಿದೆ. ಈಗ ನಾವು ಈ ಹಬ್ಬದ ಪೌರಾಣಿಕ ಕತೆ, ಅದರ ಮಹತ್ವ ಮತ್ತು ಜನರು ಈ ದಿನ ಏನು ಮಾಡುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಪೌರಾಣಿಕ ಕಥೆಯ ಪ್ರಕಾರ, ಪುರಾಣಗಳಲ್ಲಿ ಹೇಳಿರುವಂತೆ ಯಮಧರ್ಮರಾಜ ಮತ್ತು ಯಮುನಾದೇವಿ ಇಬ್ಬರು ಸಹೋದರ ಸಹೋದರಿಯಾಗಿದ್ದರು. ಯಮನು ಪಾತಾಳ ಲೋಕದ ಅಧಿಪತಿ, ಸತ್ಯನಿಷ್ಠನಾದ ದೇವರು, ಧರ್ಮದ ನಾಯಕ. ಅವನ ಕೆಲಸ ಆತ್ಮಗಳಿಗೆ ನ್ಯಾಯ ನೀಡುವುದು. ಆದರೆ ಆತನ ಕೆಲಸ ತುಂಬಾ ಕಠಿಣ. ಹಗಲು ರಾತ್ರಿ ಆತ್ಮಗಳ ತೀರ್ಪು, ಪಾಪ ಪುಣ್ಯಗಳ ಲೆಕ್ಕ ಮಾಡುವುದಾಗಿದೆ. ಯಮಧರ್ಮರಾಜನಿಗೆ ತನ್ನ ಸಹೋದರಿ ಯಮುನಾಳನ್ನು ಭೇಟಿಯಾಗಲು ವರ್ಷಗಳಿಂದ ಸಮಯವಾಗುತ್ತಿರಲಿಲ್ಲ. ಯಮುನಾದೇವಿ ತನ್ನ ಅಣ್ಣನನ್ನು ಬಹಳ ದಿನಗಳಿಂದ ಕಾಣದೆ ಕಾತರಗೊಂಡಿದ್ದಳು. ಒಂದು ದಿನ ಅವಳು ತನ್ನ ಅಣ್ಣನಿಗೆ ಸಂದೇಶ ಕಳುಹಿಸಿ, ಅಣ್ಣ, ಇಂದು ನಿನ್ನ ಕೆಲಸವನ್ನು ಬಿಟ್ಟು ನನ್ನ ಮನೆಗೆ ಬಾ. ನಿನಗೆ ನಾನು ಪೂಜೆ ಮಾಡಿ ಪ್ರೀತಿಯಿಂದ ಊಟ ಮಾಡಿಸಬೇಕು ಎಂದು ಹೇಳಿದಳು. ಯಮನು ಸಂತೋಷದಿಂದ ಆ ಆಮಂತ್ರಣವನ್ನು ಸ್ವೀಕರಿಸಿ ತನ್ನ ಸಹೋದರಿಯ ಮನೆಗೆ ಬಂದನು. ಯಮುನಾದೇವಿ ಅವನಿಗೆ ಪೂಜೆ ಮಾಡಿ ತಿಲಕ ಇಟ್ಟು ದೀಪ ಬೆಳಗಿಸಿ ಆರತಿ ಮಾಡಿದಳು. ಅವನಿಗೆ ಸ್ನಾನ ಮಾಡಿಸಿ ಹಾಲು, ತೆಂಗಿನಕಾಯಿ, ಸಿಹಿ ತಿಂಡಿಗಳು, ಹಣ್ಣುಗಳು ಎಲ್ಲವೂ ನೀಡಿ ಸತ್ಕರಿಸಿದಳು. ಅವಳ ಪ್ರೀತಿ, ಭಕ್ತಿ, ಸ್ನೇಹ, ಆತ್ಮೀಯತೆ ನೋಡಿ ಯಮನು ತುಂಬಾ ಸಂತೋಷಪಟ್ಟ. ಆನಂದದಿಂದ ಯಮಧರ್ಮರಾಜನು ಆಶೀರ್ವಾದ ನೀಡಿ ಹೀಗೆ ಹೇಳಿದನು, ಹೇ ಯಮುನೆ, ಇಂದು ನೀನು ನನಗೆ ತುಂಬಾ ಸಂತೋಷ ತಂದಿದ್ದೀಯಾ. ಆದ ಕಾರಣ ಈ ದಿನದಲ್ಲಿ ಯಾವ ಸಹೋದರ ತನ್ನ ಸಹೋದರಿಯ ಮನೆಯಲ್ಲಿ ಪೂಜೆ ಸ್ವೀಕರಿಸುತ್ತಾನೆಯೋ ಅವನಿಗೆ ದೀರ್ಘಾಯುಷ್ಯ, ಧನ, ಸಂಪತ್ತು, ಸಂತೋಷ ಹಾಗೂ ಯಮಲೋಕದಲ್ಲಿ ಭಯವಿಲ್ಲ ಎಂದು ಹೇಳಿದನು. ಭಾಯಿ ದೂಜ್ ಮಹತ್ವ. ಈ ಹಬ್ಬದ ಅರ್ಥ ಕೇವಲ ತಿಲಕ ಅಥವಾ ಆರತಿಯಲ್ಲ. ಇದು ಸಹೋದರ ಸಹೋದರಿಯರ ಶಾಶ್ವತ ಪ್ರೀತಿಯ ಪ್ರತೀಕವಾಗಿದೆ. ಈ ದಿನ ಸಹೋದರಿ ತನ್ನ ಅಣ್ಣನಿಗೆ ತಿಲಕ ಇಟ್ಟು ಆರತಿ ಮಾಡಿ ಅವನ ದೀರ್ಘಾಯುಷ್ಯ, ಸುಖ, ಸಮೃದ್ಧಿ, ಶಾಂತಿ ಮತ್ತು ದೇವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತಾಳೆ. ಸಹೋದರನು ಸಹೋದರಿಯ ರಕ್ಷಣೆಯ ಶಪಥ ಮಾಡುತ್ತಾನೆ. ನಾನು ನಿನ್ನನ್ನು ಯಾವ ಸಂಕಷ್ಟದಲ್ಲೂ ಬಿಟ್ಟುಕೊಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಲಾಗುತ್ತದೆ. ಇದರಲ್ಲಿ ಒಂದು ಪವಿತ್ರ ಬಂಧನ, ನಂಬಿಕೆ, ಸಾಂಸ್ಕೃತಿಕ, ಪಾರಂಪರಿಕ, ಪೌರಾಣಿಕ ಕತೆ ಸೇರಿಕೊಂಡಿದೆ. ಇನ್ನೊಂದು ಪೌರಾಣಿಕ ಕತೆ ಸೂರ್ಯದೇವ ಮತ್ತು ಸಂಧ್ಯಾದೇವಿ. ಇನ್ನೂ ಕೆಲವು ಕತೆಗಳಲ್ಲಿ ಭಾಯಿ ದೂಜ್ ಹಬ್ಬದ ಮೂಲವನ್ನು ಸೂರ್ಯದೇವ ಮತ್ತು ಸಂಧ್ಯಾದೇವಿ ಅವರ ಪುತ್ರಿ ಯಮುನಾದೇವಿ ಅವರ ಕಥೆಯೊಂದರಿಂದ ಬಂದದ್ದು ಎಂದು ಹೇಳಲಾಗಿದೆ. ಜನರು ಈ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ? ಭಾರತದ ವಿಭಿನ್ನ ಭಾಗಗಳಲ್ಲಿ, ರಾಜ್ಯದಲ್ಲಿ ಈ ಹಬ್ಬವನ್ನು ಬೇರೆ ಬೇರೆ ಹೆಸರಿನಿಂದ ಆಚರಿಸುತ್ತಾರೆ. ಹಿಂದಿಯಲ್ಲಿ ಭಾಯಿ ದೂಜ್, ಬಂಗಾಳದಲ್ಲಿ ಭಾಯಿ ಫೋಟಾ, ಮಹಾರಾಷ್ಟ್ರದಲ್ಲಿ ಭೌಬೀಜ್. ಈ ದಿನ ಸಹೋದರರು ತಮ್ಮ ಸಹೋದರಿಯ ಮನೆಗೆ ಹೋಗುತ್ತಾರೆ. ಸಹೋದರಿ ತಿಲಕ ಇಟ್ಟು ಹೂಮಾಲೆ ಹಾಕಿ ಸಿಹಿ ತಿಂಡಿ ತಿನಿಸುಗಳನ್ನು ನೀಡುತ್ತಾಳೆ. ಸಹೋದರನು ಉಡುಗೊರೆ ನೀಡುತ್ತಾನೆ. ಕೆಲವರು ಹಣ, ಕೆಲವರು ಬಟ್ಟೆ ಅಥವಾ ಆಭರಣವನ್ನು ಕೊಡುತ್ತಾರೆ. ಮನೆಗಳಲ್ಲಿ ದೇವರ ಪೂಜೆ ನಡೆಯುತ್ತದೆ. ದೇವರ ಆಶೀರ್ವಾದ ಪಡೆಯಲಾಗುತ್ತದೆ. ಎಲ್ಲರೂ ಹಬ್ಬದ ವಾತಾವರಣದಲ್ಲಿ ಪ್ರೀತಿ, ಆತ್ಮೀಯತೆ ಮತ್ತು ಸಂತೋಷವನ್ನು ಹಂಚಿಕೊಳ್ಳುತ್ತಾರೆ. ಆಧುನಿಕ ಕಾಲದಲ್ಲಿ, ಇಂದಿನ ಕಾಲದಲ್ಲಿ ಭಾಯಿ ದೂಜ್ ಹಬ್ಬವು ಒಂದು ನೆನಪಾಗಿ, ಗುಪ್ತ ರಹಸ್ಯವಾಗಿ ಹಬ್ಬವು ಅಡಗಿ ಹೋಗಿದೆ. ಅಣ್ಣ ಮತ್ತು ತಂಗಿಯ ನಡುವಿನ ಪ್ರೀತಿ ಕೇವಲ ರಕ್ತದ ಸಂಬಂಧವಲ್ಲ, ಒಂದು ಜೀವಿತ ಕಾಲದಲ್ಲಿ, ಜೀವಮಾನದಲ್ಲಿ ಆತ್ಮೀಯ ಬಂಧನವಾಗಿದೆ. ಈ ಪೌರಾಣಿಕ ಕತೆ ಕಲಿಸುವ ಪಾಠವೇನೆಂದರೆ, ಇದು ನಮಗೆ ಕಲಿಸುವುದು ಏನೆಂದರೆ, ಪ್ರೀತಿ, ಕಾಳಜಿ ಮತ್ತು ಕುಟುಂಬದಲ್ಲಿ ಜವಾಬ್ದಾರಿ, ಬಾಂಧವ್ಯತೆ ನಮ್ಮ ಜೀವನದಲ್ಲಿ ನಿಜವಾದ ಸಂಪತ್ತಾಗಿದೆ. ಭಾಯಿ ದೂಜ್ ಹಬ್ಬದ ಪೌರಾಣಿಕ ಹಿನ್ನೆಲೆ, ಕತೆ ಮತ್ತು ಅದರ ಸಂದೇಶ, ಮಾಹಿತಿ ಇದಾಗಿದೆ. ನಿಮ್ಮ ಜೀವನದಲ್ಲೂ ಈ ಬಾಂಧವ್ಯ ಸದಾ ಜೀವಂತವಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಇತರ ಮತ್ತಷ್ಟು ಪೌರಾಣಿಕ ಕಥೆಗಳು ಮತ್ತು ಸಾಂಸ್ಕೃತಿಕ ಮಾಹಿತಿ ತಿಳಿಯಲು ನಮ್ಮ ಮೈಥಾಲಜಿ ಮೀಟ್ಸ್ ಮೀ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.